ಪೆಹಲ್ಗಾಮ್ನಲ್ಲಿ 26 ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಕೊಂದಿದ ಒಂದು ಹಿನ್ನೆಲೆಯಲ್ಲಿ ಭಾರತವನ್ನು ಸೂಕ್ತ ಕಠಿಣ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಅದೇ ಅಂತೆ ರಾತ್ರಿ ಭಾರತದ ಒಂದು ಆರ್ಮ್ಡ್ ಫೋರ್ಸಸ್ ಒಂದು ವಾಯುದಾಳಿಯನ್ನು ಭಯೋತ್ಪಾದಕರ ಒಂದು ಶಿಬಿರದ ಮೇಲೆ ನಿರ್ದಿಷ್ಟವಾಗಿ ಭಯೋತ್ಪಾದಕರ ಶಿಬಿರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಈ ಸುದ್ದಿ ಬಹುಶಃ ಎಲ್ಲರಿಗೂ ಗೊತ್ತಿದೆ. ನಾವು ಭಾರತ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಯೋತ್ಪಾದನೆಯನ್ನು ನಾವು ಯಾವತ್ತೂ ಅದಕ್ಕೆ ಅವಕಾಶವನ್ನು ಕೊಡಬೇಕಾಗಿಲ್ಲ ಅಂತ ಸೂಕ್ತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಘಟನೆಯಿಂದ ವಿಶ್ವದ ಬೆಂಬಲ ಯಾವ ರೀತಿ ಸಿಗಬಹುದು ಭಾರತಕ್ಕೆ? ವಿಶ್ವಕ್ಕೆ ಇದು ಲಾಭ ಆಗುವಂಥದ್ದು. ಯಾಕಂದ್ರೆ ಭಯೋತ್ಪಾದನೆಯಿಂದ ಯಾರಿಗೂ ಕೂಡ ಲಾಭ ಆಗೋದಿಲ್ಲ. ಇಂಥ ಭಯೋತ್ಪಾದಕರು ನಾವು ಇಡೀ ಒಂದು ಏನು ವಿಶ್ವದ ಮುಖದಿಂದ ನಾವು ಇರೇಸ್ ಮಾಡಬೇಕಾಗಿರೋದು ಅತಿ ಅವಶ್ಯಕ. ಕಾಂಗ್ರೆಸ್ ಆರಂಭದಲ್ಲಿ ಟ್ವೀಟ್ ಮಾಡುತ್ತೆ, ಶಾಂತಿಯ ಸಂದೇಶವನ್ನ ಪ್ರಸಾರ ಮಾಡುವಂತ ಶಾಂತಿ ಮಂತ್ರವೇ ಯುದ್ಧ ಅಂತ ಒಂದು ಟ್ವೀಟ್ ಮಾಡಿರ್ತಾರೆ. ಶಾಂತಿಗೆ ಒಂದು ಸಮಯ ಇರುತ್ತೆ. ಇಂಥ ಒಂದು ದಾಳಿ ನಡೆದಿರೋ ಒಂದು ಸಂದರ್ಭದಲ್ಲಿ ಭಯೋತ್ಪಾದಕರು ನಮ್ಮ ಗಡಿ ದಾಟಿ ಭಾರತದಲ್ಲೇ ಅಮಾಯಕರನ್ನ ಒಂದು ಕೊಂದಿರುವಂತ ಸಮಯದಲ್ಲಿ ನಾವು ಕಠಿಣ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಮತ್ತು ಎಲ್ಲರ ನಿರೀಕ್ಷೆ ಅಂತೆ. ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಬೇಕು ಮತ್ತೆ ಒಂದು ಸಂದೇಶ ಕಳಿಸೋದು ಅತಿ ಅವಶ್ಯ. ಸೂಕ್ತ ಪ್ರತಿಕ್ರಿಯೆಯನ್ನು ನಾವು ಕೊಡ್ಲೇಬೇಕಾಗಿದೆ. ಭವಿಷ್ಯದಲ್ಲೂ ಸಹ ಇಂಥ ಒಂದು ಕೃತ್ಯಗಳು ನಡೆದ್ರೆ ನಾವು ಸೂಕ್ತ ಪ್ರತಿಕ್ರಿಯೆಗಳು ಕೊಡ್ತಾರೆ. ಪಾಕಿಸ್ತಾನ ಸಹ ನಾವು ರಿಪ್ಲೈಯನ್ನ ಕೊಡ್ತೇವೆ ಅನ್ನೋ ಒಂದು ಮಾತಿಲ್ಲ. ಅಲ್ಲಿನ ಪ್ರಧಾನಮಂತ್ರಿಗಳು ನಾವು ಎಲ್ಲ ಒಂದು ಪರಿಸ್ಥಿತಿಗೂ ಸಹ ಸಿದ್ಧ ಆಗಿದ್ದೀವಿ. ನಿಮ್ಗೆ ಗೊತ್ತಿದೆ, ಮಾಕ್ ಡ್ರಿಲ್ಗಳು ಸಹ ನಡೀತಾ ಇದಾವೆ ಮತ್ತು ಭಾರತ ಸರ್ಕಾರನು ಕೂಡ ಯಾವುದೇ ಒಂದು ಭವಿಷ್ಯದಲ್ಲಿ ಬಂದಿರುವಂತದ್ದು ಔಟ್ಕಮ್ಗಳಿಗೆ ನಾವು ಅಂತ ಏನೇ ಒಂದು ಫಲಿತಾಂಶ ಬಂದರೂ ಸಹ ನಾವು ಸಿದ್ಧ ಆಗಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಪ್ರತಿಪಕ್ಷಗಳು ಯಾವ ರೀತಿ ಬೆಂಬಲ ಕೊಡಬೇಕು ಅಂತ ಹೇಳಿ ಇದರಲ್ಲಿ ಏನು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯವನ್ನು ನೋಡಿದರೆ ಸಮಸ್ತ ಭಾರತೀಯರಿಗೆ ದುಃಖವನ್ನು ಉಂಟು ಮಾಡಿದೆ ಮತ್ತು ಒಂದ್ ರೀತಿ ಆಕ್ರೋಶನು ಕೂಡ ನಮ್ಮೆಲ್ಲರಲ್ಲೂ ಒಂದ್ ರೀತಿ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ನಿಟ್ಟಿನಲ್ಲಿ ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಲೇಬೇಕಾಗಿದೆ. ಭಾರತ ಸರ್ಕಾರದಲ್ಲಿ ನಮ್ಮ ನಿರೀಕ್ಷೆ ಅಂತ ಇವತ್ತು ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರಕ್ಷಣೆ ಮಾಡೋದ್ರಲ್ಲಿ ಎರಡು ಮಾತಿಲ್ಲ, ರಾಜಕೀಯನೂ ಸಹ ಇಲ್ಲ ಮತ್ತೆ ಭವಿಷ್ಯದಲ್ಲೂ ಸಹ ನಮ್ಮ ಗಡಿಯನ್ನು ರಕ್ಷಣೆ ಮಾಡೋದು ಅತಿ ಅವಶ್ಯಕ. ಇಂಥದ್ದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಗಾಂಧೀಜಿಯವರ ಫೋಟೋ ಬಳಸಿ ಅದನ್ನು ಟ್ವೀಟ್ ಮಾಡುತ್ತೆ ಅಂದ್ರೆ ನಾವು ಅವ್ರನ್ನ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಗಾಂಧೀಜಿಯವರ ಅನೇಕ ಹೇಳಿಕೆಗಳು ಶಾಂತಿಯ ಒಂದು ಪರವಾಗಿದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಅವರು ಇನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ನಾವು ನಿಮ್ಮ ಮೂಲಕ ನಿಮ್ಮ ವೀಕ್ಷಕರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹೌದು, ಸಂಪೂರ್ಣವಾಗಿ ಅದನ್ನ ನಾಶ ಮಾಡಬೇಕಾಗಿರೋದು ಅತಿ ಅವಶ್ಯ. ಭಯೋತ್ಪಾದಕರು ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಅವಕಾಶ ಕೊಡಬಾರ್ದು. ನಮ್ಮ ಈಗೊಂದು ಘಟನೆ ಇರ್ಬೋದು, ಪಹಲ್ಗಾಮ್ನಲ್ಲಿ ಪಠಾಣ್ಕೋಟ್ ಅಲ್ಲಿ ನಮ್ಮ ಯೋಧರ ಮೇಲೆ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು, 26/11 ಇರ್ಬೋದು, ಹಮಾಸ್ ವತಿಯಿಂದ ಇಲ್ಲಿ ಇಸ್ರೇಲ್ ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು, 9/11 ಇರ್ಬೋದು, ಎಲ್ಲನೂ ಕೂಡ ಯಾವ ರೀತಿ ನಮ್ಮ ಇಡೀ ವಿಶ್ವದ ಒಂದು ಮೇಲೆ ಅಂತ ಒಂದು ದುಃಖದ ಒಂದು ಪರಿಸ್ಥಿತಿ ಇರ್ಬೋದು ಮತ್ತೆ ವಿಶ್ವದ ಒಂದು ಶಾಂತಿಯ ಒಂದು ಏನು ಕಾಪಾಡ್ಲಿಕ್ಕೆ ಎಲ್ಲ ದೇಶಗಳು ಮುಂದುವರಿತಾ ಇದೆ, ಅದಕ್ಕೆ ಹಿನ್ನಡೆ ಆಗ್ತಾ ಇರುವಂತದ್ದು ಭಯೋತ್ಪಾದಕರಿಂದ. ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ನಾವು ಕೊಡ್ಲೇಬೇಕಾಗಿದೆ ಮತ್ತು ಇಡೀ ವಿಶ್ವದ ಮುಖದಿಂದ ಅವ್ರನ್ನ ಇರೇಸ್ ಮಾಡ್ಬೇಕಾಗಿರೋದು ಅತಿ ಅವಶ್ಯ. ಪಾಕಿಸ್ತಾನ ಏನಾದ್ರು ಬುದ್ಧಿ ಕಲಿಯುತ್ತೆ ಅಂತ ಅನ್ಸುತ್ತಾ ಈ ಒಂದು ಘಟನೆ ನಂತರ? ಅದು ನೀವು ಪಾಕಿಸ್ತಾನವ್ರಿಗೆ ಕೇಳಬೇಕು. ನೋಡಿ, ನಮ್ಮ ಇತಿಹಾಸದಲ್ಲಿ ಎಲ್ಲಾರನ್ನು ನೋಡಿದರೆ ಮತ್ತು ಬೇಕಾದಷ್ಟು ಪಾಕಿಸ್ತಾನದ ನಾಯಕರನ್ನು ನಾವು ಉಲ್ಲೇಖ ಮಾಡಬಹುದು. ಅವರು ಭಯೋತ್ಪಾದಕರನ್ನು ಒಂದು ಯಂತ್ರ ಆಗಿ ಬಳಸ್ತಾ ಬಂದಿದ್ದಾರೆ, ಭಯೋತ್ಪಾದಕರ ಪೋಷಕರಾಗಿ ಅವರು ಮುಂದುವರಿತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಂಥ ಒಂದು ಉತ್ತರ ಕೊಟ್ಟಿದ್ರು ಸಹ ಅವರು ಬುದ್ಧಿ ಕಲಿತಾರೋ ಇಲ್ವೋ ಪಾಕಿಸ್ತಾನ್ಗೆ ಕೇಳಬೇಕಾಗಿದೆ. ಕಳೆದ 12 ದಿವಸದಿಂದ ಏನ್ ಕಾಶ್ಮೀರದಲ್ಲಿ ಹಿಂದೂಗಳನ್ನ ಹುಡುಕಿ ಏನು ಹೊಡೆದಿದ್ರು ಉಗ್ರಗಾಮಿಗಳು, ಭಾರತದ ನಮ್ಮ ನೆಚ್ಚಿನ ಪ್ರಧಾನಿ ಅವತ್ತೇ ಹೇಳಿದ್ರು, ಎಲ್ಲೇ ಇದ್ರು ಯಾವ ಅಡಗು ತಾಣದಲ್ಲಿ ಔಸ್ಕೊಂಡಿದ್ರು ಯಾವ ಉಗ್ರಗಾಮಿಗಳನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಯಾವ ತಾಯಿಯ ಸಿಂಧೂರವನ್ನು ಅಳಿಸಿದಿರಿ ಅದಕ್ಕೆ ಪ್ರತಿಕಾರ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಆಪರೇಷನ್ ಸಿಂಧೂರ ಅನ್ನುವಂಥ ಸ್ವಾಭಿಮಾನದ ಹೆಸರನ್ನು ಕೊಡೋದ್ರ ಜೊತೆಗೆ ಇವತ್ತು ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಆ ಉಗ್ರಗಾಮಿಗಳ ನೆಲೆಗಳ ಮೇಲೆ ದಾಳಿ ಮಾಡಿ ಇವತ್ತು
ಭಾರತದ ಜನರಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ವಿಶೇಷ ಅಂತ ಹೇಳಿದ್ರೆ ಮೊನ್ನೆ ಇತ್ತೀಚೆಗೆ 4-5 ದಿವಸದಲ್ಲಿ ಪಾಕಿಸ್ತಾನದ ಸಚಿವ ರಾತ್ರಿ ದಡಬಡ ಅಂತ ಎದ್ದು ಇನ್ನೇನು ಮಾಡ್ತಾರೆ ಅನ್ನುವಷ್ಟು ಏನು ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನೆನಪಿಗೆ ಬರ್ತಾ ಇದೆ. ನಿನ್ನೆ ರಾತ್ರಿ ವೈಮಾನಿಕ ದಾಳಿಯನ್ನು ಮಾಡಿ ಯಾವ ಸಿವಿಲಿಯನ್ಸ್ಗೂ ತೊಂದರೆ ಆಗದೆ ಇರುವಂಗೆ, ಯಾವ ಮಸೀದಿ ಒಳಗೆ ಅವರು ಇದ್ದಾರೆ ಅನ್ನುವಂಥ ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಅಟ್ಯಾಕ್ ಮಾಡಿ ಇವತ್ತು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಜನ ಉಗ್ರಗಾಮಿಗಳು ಈಗಾಗಲೇ ಹತರಾಗಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ. ಈ ರೀತಿಯಲ್ಲಿ ಸಿಂಧೂರ ಅನ್ನೋ ಹೆಸರನ್ನು ಕೊಟ್ಟು ನಾವೇ ಮೊದಲು ಹೇಳ್ತಿದ್ವಿ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನುವಂಥ ಘೋಷಣೆಯನ್ನೇ ನಾವು ಕೂಗ್ತಾ ಇದ್ವಿ. ಆ ರೀತಿಯಲ್ಲಿ ಇವತ್ತು ಪ್ರತಿಕಾರವನ್ನು ಯಾರಿಗೆ ಪಾಠವನ್ನು ಕಲಿಸ್ಬೇಕಾಗಿತ್ತೋ ಅವರಿಗೆ ಕಲಿಸೋ ಮುಖಾಂತರ ಭಾರತ ನನ್ನ ತಂಟೆಗೆ ಬಂದರೆ ನಾನು ಬಿಡೋದಿಲ್ಲ, ನಮ್ಮ ಹತ್ರ ಎಲ್ಲ ರೀತಿಯಲ್ಲೂ ನಾವು ರೆಡಿ ಇದ್ದೀವಿ ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಿರುವಂಥದ್ದು. ಸಿವಿಲಿಯನ್ಸಿಗೆ ದಾಳಿ ಮಾಡಿಲ್ಲ, ಅವ್ರು ಬೊಬ್ಬೆ ಇಡ್ತಾ ಇದ್ದಾರೆ ಸಿವಿಲಿಯನ್ಸ್ ಹತ್ತಿದ್ದಾರೆ ಅಂತೇಳಿ. ಆದರೆ ಅವ್ರು ಇವತ್ತು ಬೆಳಗ್ಗೆ ಅಪ್ರಚೋದಿತ ದಾಳಿಯನ್ನು ಮಾಡಿ ನಮ್ಮ ನಾಗರಿಕರನ್ನು ಕೊಂದು ಹಾಕಿದ್ದಾರೆ. ಆದರೆ ಭಾರತದ ಸೇನೆ ಇವತ್ತು ಕ್ಷಿಪಣಿ ದಾಳಿಯನ್ನು ಮಾಡೋ ಮುಖಾಂತರ ಇವತ್ತು ಪಾಕಿಸ್ತಾನದ ನೆಲೆಗಟ್ಟನ ಉಗ್ರಗಾಮಿಗಳ ಏನು ಶಿಬಿರ ಇತ್ತು, ಫ್ಯಾಕ್ಟ್ರಿ ಅಂತ ಏನು ಕರಿತಾ ಇದ್ವಿ, ಅದನ್ನು ಉಡೀಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತದ ನಮ್ಮೆಲ್ಲ ರಕ್ಷಣಾ ಪಡೆಗಳಿಗೆ, ನಮ್ಮೆಲ್ಲ ಸೈನಿಕರಿಗೆ, ವಿಶೇಷವಾಗಿ ಪ್ರಧಾನಮಂತ್ರಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು, ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಜನ ಇದನ್ನು ನಿರೀಕ್ಷೆ ಮಾಡ್ತಾ ಇದ್ರು, ದಿನ ಕೇಳಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಕಾಂಗ್ರೆಸ್ಸಿನ ಸಂಸದರೊಬ್ಬರು ಅದನ್ನು ಅಣಕು ಯಾತ್ರೆಯನ್ನು ಮಾಡಿ ಅದಕ್ಕೊಂದು ಹೂಗುಚ್ಛವನ್ನು ಇಟ್ಟು ಅದಕ್ಕೊಂದು ಕೆಂಪು ಗುಲಾಬಿ ಇಟ್ಟು ಇದು ಏನು ರಫೇಲ್ ತೊಗೊಂಡಿದ್ದೀನಿ, ಇದರಿಂದ ಏನೂ ಉಪಯೋಗ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅಣಕಾಡ್ತಾ ಇದ್ರು. ಇವತ್ತು ಎಲ್ಲರ ಬಾಯಿಯು ಬಂದಾಗಿದೆ. ಜಗತ್ತೇ ನಿಬ್ಬೆರಗಾಗಿ ಈ ಮಟ್ಟಕ್ಕೆ ಒಂದು ಸ್ಟ್ರೈಕ್ ಮಾಡ್ಬೋದಾ ಅನ್ನುವಂಥದ್ದನ್ನು ಮಾಡಿ ತೋರಿಸಿದಂಥ ಭಾರತದ ಎಲ್ಲ ಯೋಧರಿಗೆ, ಭಾರತದ ಎಲ್ಲ ಸೇನೆಯ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು, ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.